ಇವತ್ತು ದಂಡಿನ ಮಾರಮ್ಮ ನಮ್ಮೂರಿನಲ್ಲೂ ಕೂಡ ಇದೆ. ನಮ್ಮೂರಿನಲ್ಲೂ ದಂಡಿನ ಮಾರಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನ ನಾನು ಸಣ್ಣ ಹುಡುಗನಾಗಿದ್ದಾಗಿಂದ ಕೂಡ ಹೋಗ್ತಾ ಇದ್ದೆ. ದಂಡಿನ ಮಾರಮ್ಮ ನಮ್ಮ ಕಡೆ ಬೆಳಗ್ಗೆ ಹೊತ್ತು ಮಾಡ್ತಾ ಇದ್ರು. 3 ಗಂಟೆ 4 ಗಂಟೆಗೆ ಮಾಡ್ತಾ ಇದ್ರು. ಅವತ್ತಿನಿಂದ ಇವತ್ತಿನವ್ರಿಗೆ ನಾವು ಈ ತಂಬಿಟ್ಟು ಮಾಡ್ತೀವಲ್ಲ, ತಂಬಿಟ್ಟನ್ನ ಆರತಿ ತಗೊಂಡು ಹೋಗ್ತಿದ್ದೋ ಅಲ್ಲಿಗೆ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ಆಮೇಲೆ ಉದ್ದಕ್ಕೂ ಅದನ್ನ ತಂಬಿಟ್ಟು ತಿನ್ನೋದೇ ಒಂದು ಮಜಾ ಆಗ ಹಳ್ಳಿಗಾಡಿನಲ್ಲಿ ಸ್ವೀಟ್ ಸಿಗ್ತಿರ್ಲಿಲ್ವಲ್ಲ, ಹೆಚ್ಚಾಗಿ ಕೊಬ್ಬರಿ ಮಿಠಾಯಿ ತಂಬಿಟ್ಟು ಇವೇ ಜಾಸ್ತಿ ತಿಂಡಿ ಸ್ವೀಟ್ಗಳು. ಆಗ ನಮಗೆ ಸಿಹಿ ತಿಂಡಿಗಳು ಇವನ್ನ ತಿನ್ನೋದು. ದಂಡಿನ ಮಾರಮ್ಮ ಬಂದರೆ ತಂಬಿಟ್ಟು ತಿನ್ನೋದು ಅಂತ ನಮಗೆ ಖಾತ್ರಿ ಆಯ್ತಿತ್ತು. ಸೊ ಆ ಕಾರಣದಿಂದ ನಿಮ್ಮಲ್ಲೂ ಕೂಡ ದಂಡಿನ ಮಾರಮ್ಮ. ಆದರೆ ಒಂದು ಮಾತನ್ನು ತಿಳ್ಕೊಳ್ಳಿ, ನೀವು ಏನೇ ಪೂಜೆ ಮಾಡಿ ದೇವರನ್ನು ಪ್ರಾರ್ಥಿಸಿ, ಕಷ್ಟ ಕಾಲ ಬಂದಾಗ ಮಾತ್ರ ದೇವರನ್ನು ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಾಲದಲ್ಲೂ ಕೂಡ ದೇವರನ್ನು ಪ್ರೀತಿಸಿ, ದೇವರನ್ನು ಪ್ರಾರ್ಥಿಸಿ. ಅದರಿಂದ ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಓದ್ಕೊಂಡಿರ್ತಕ್ಕಂಥದ್ದು, ದೇವನೊಬ್ಬ ನಾಮ ಹಲವು. ದೇವನೊಬ್ಬ ನಾಮ ನೀವು ದಂಡಿನ ಮಾರಮ್ಮ ಅಂತ ಕರಿತೀವಿ. ಈಗ ನಮ್ಮನೆ ದೇವರು ಸಿದ್ದರಾಮೇಶ್ವರ ಅಂತ ಕರಿತೀವಿ, ಇನ್ನೊಬ್ಬರು ಕಾಳಮ್ಮ ಅಂತ ಕರೀತಾರೆ, ಇನ್ನೊಬ್ಬರು ಶ್ರೀರಾಮ್ ದೇವರು ಅಂತ ಕರೀತಾರೆ, ಇನ್ನೊಬ್ಬರು ಬೇರೆ ಹೆಸರುಗಳು ಕರಿಬೋದು. ಆದರೆ ದೇವರು ಒಬ್ಬನೇ. ದೇವರು ಎಲ್ಲ ಕಡೆನೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ. ದೇವರು ಎಲ್ಲ ಕಡೆನೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು. ನೀವೆಲ್ಲ ಉಳ್ಳವರು ಅಂತ ಅಲ್ಲ ತಿಳ್ಕೊಬೇಡಿ. ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅಂದರೆ ದೇವಸ್ಥಾನನ ಮಾಡ್ಕೊಂಡು ಅಲ್ಲಿ ಮೂರ್ತಿ ಇಟ್ಟು ಪೂಜೆ ಮಾಡಿದ್ರೆ ಮಾತ್ರ ದೇವರು ಒಲಿತಾನೆ ಅಂತಲ್ಲ, ದೇವರು ಇಲ್ಲೇ ಇದ್ದಾನೆ. ಅದಕ್ಕೋಸ್ಕರ ದೇವರು ನಮ್ಮಲ್ಲೇ ಇದ್ದಾನೆ ಅಂತಕ್ಕಂಥ ಭಾವನೆಯಿಂದ ನೀವು ಪ್ರತಿದಿನ ಕೆಲಸ ಮಾಡುವಾಗ ಒಳ್ಳೆಯದನ್ನೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು ಕೂಡ ಕೆಟ್ಟ ಆಲೋಚನೆಯನ್ನು ಮಾಡಬಾರದು, ಕೆಟ್ಟದನ್ನು ಬಯಸಬಾರದು, ಇನ್ನೊಬ್ಬರಿಗೆ ಕೆಟ್ಟದನ್ನು ಆಗಲಿ ಅಂತೇಳಿ ಅನ್ಕೋಬಾರ್ದು. ಅದಕ್ಕೆ ದೇವರು ಯಾವಾಗ ಒಲಿತಾನಪ್ಪ ಅಂತಂದರೆ, ಇನ್ನೊಬ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತ ಹೇಳಿದಾಗ ಮಾತ್ರ ದೇವರು ಒಲಿಲಿಕ್ಕೆ ಸಾಧ್ಯ. ನನಗೂ ಒಳ್ಳೇದಾಗಲಿ, ನಿನಗೂ ಒಳ್ಳೇದಾಗಲಿ, ಇವನಿಗೂ ಒಳ್ಳೇದಾಗಲಿ, ಇವನಿಗೂ ಒಳ್ಳೇದಾಗಲಿ ಅಂತ ಹೇಳಿದಾಗ ಮಾತ್ರ ದೇವರು ಒಲಿತನ ಹೊರತು ನಾನೊಬ್ಬನಿಗೆ ಒಳ್ಳೇದು ಮಾಡು ದೇವರೇ, ದಂಡನ ಮಾರಮ್ಮ ನಾನೊಬ್ಬನಿಗೆ ಒಳ್ಳೇದು ಮಾಡು ಅಂತಂದ್ರೆ ಮಾಡಲ್ಲ.